ನಮಸ್ಕಾರ. ಸಿಬಿಎಸ್ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ಮೂಲಭೂತ ಸೌಲಭ್ಯಗಳಿಂದ ವಂಚಿತರಾದ ಚಿಕ್ಕರಾಂಪುರ್ ಗ್ರಾಮಸ್ಥರು. ಗಂಗಾವತಿ ಆನೆಗುಂದಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಐತಿಹಾಸಿಕ ಇತಿಹಾಸ ಪ್ರಸಿದ್ಧ ಇಷ್ಟೆಲ್ಲ ಅಂಜನಾದ್ರಿ ಬೆಟ್ಟದ ಹಿಂಭಾಗದಲ್ಲಿ ಬರುವ ಚಿಕ್ಕರಾಂಪುರ 1 ಹಾಗೂ 2 ಗ್ರಾಮಗಳಲ್ಲಿ ಸುಮಾರು 60 ವರ್ಷಗಳಿಂದ ವಾಸವಾಗಿರುವ 350ಕ್ಕೂ ಅಧಿಕ ಕುಟುಂಬಗಳು ಮೂಲಭೂತ ಸೌಲಭ್ಯ ಹಾಗೂ ಹಕ್ಕುಪತ್ರಗಳು ಇಲ್ಲದೆ ಅತಂತ್ರ ಸ್ಥಿತಿಯಲ್ಲಿ ಜೀವನ ನಡೆಸಬೇಕಾದ ಪರಿಸ್ಥಿತಿ ಒದಗಿದೆ ಎಂದು ಅಲ್ಲಿನ ಗ್ರಾಮಸ್ಥರು ದೂರಿದರು. ಈ ಕುರಿತು ಗ್ರಾಮದ ಮುಖಂಡ ನೀಲಪ್ಪ ಮಾತನಾಡಿ, ಕಳೆದ 60 ವರ್ಷದಿಂದ ಪೂರ್ವಜರು ಈ ಭಾಗದಲ್ಲಿ ವಾಸವಾಗಿದ್ದು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಶುದ್ಧವಾದ ಕುಡಿಯುವ ನೀರು, ಶೌಚಾಲಯ ಸೇರಿದಂತೆ ಶಾಲಾ ಶಿಕ್ಷಣದ ವ್ಯವಸ್ಥೆ ಇದ್ದರೂ ಸಹ ಪ್ರಮುಖವಾಗಿ ಅಗತ್ಯ ಇರುವ ಹಕ್ಕುಪತ್ರಗಳನ್ನು ಇದುವರೆಗೂ ನೀಡದೇ ಇರುವುದು ದೊಡ್ಡ ದುರಂತವಾಗಿದೆ. ವ್ಯಕ್ತಿಗತವಾಗಿ ಹಾಗೂ ಗ್ರಾಮ ಪಂಚಾಯಿತಿ ವತಿಯಿಂದ ನಿರ್ಮಿಸಲಾದ ಅರ್ಧಮರ್ಧ ಮನೆಗಳು ಹೊಂದಿದ್ದು, ಹೊಸಜ್ಜಿತವಾದ ಮನೆಗಳ ನಿರ್ಮಾಣಕ್ಕೆ ಹಕ್ಕುಪತ್ರಗಳ ಅವಶ್ಯಕತೆ ಇದ್ದು, ಮಾನ್ಯ ಜಿಲ್ಲಾ ಉಸ್ತುವಾರಿ ಹಾಗೂ ಜಿಲ್ಲಾಧಿಕಾರಿಗಳು ತಕ್ಷಣವೇ ಹಕ್ಕುಪತ್ರಗಳನ್ನು ಕಲ್ಪಿಸಬೇಕೆಂದು ನಮ್ಮ ಸಿಬಿಎಸ್ ನ್ಯೂಸ್ ಟಿವಿ ಚಾನೆಲ್ ಮಾಧ್ಯಮದೊಂದಿಗೆ ಮನವಿ ಮಾಡಿದರು. ಬಡ ಕೃಷಿ ಕಾರ್ಮಿಕರು, ಹಮಾಲರು, ಕಡುಬಡವ ರೈತರು ವಾಸವಾಗಿದ್ದು ಅಂತಹ ಕುಟುಂಬಗಳ ಬದುಕಿಗೆ ಮನೆಗಳನ್ನು ಕಲ್ಪಿಸಿಕೊಳ್ಳಲು ಪ್ರಮುಖವಾಗಿ ಹಕ್ಕುಪತ್ರಗಳ ಅವಶ್ಯಕತೆ ಇದ್ದು ಮಂಜೂರಾತಿಗೊಳಿಸಬೇಕೆಂದು ಮನವಿ ಮಾಡಿದರು. ಏನ್ ಮಾಡಕ್ ನಾವು ಎಲ್ಲಿ ಹೋಗ್ಬೇಕು ಹೇಳಿ. ಎಷ್ಟು ವರ್ಷದಿಂದ ಇದೀರಮ್ಮ ಇಲ್ಲಿ ನೀವು? ನಾವು 100 ವರ್ಷ ಆತ್ರಿ ಇಲ್ಲಿ ಇರಕ. 100 ವರ್ಷ ಆಯ್ತು. ಈಗ ಮೊಮ್ಮಕ್ಕಳು ಮರಿ ಮೊಮ್ಮಕ್ಕಳು ಕಂಡಿದ್ರಿ? ಮಕ್ಕಳು ಕಂಡು ಬಿಟ್ಟಿನ್ರಿ. ಮತ್ತೆ ಆಫೀಸರ್ ಬಂದು ಇಲ್ಲಿ ನಿಮಗೆ ಮನೆಗಳು ತೆಗೀರಿ ಅಂತ ಹೇಳಿ ನಾವು ಇಲ್ಲಿ 100 ವರ್ಷ ಆತು ಈಗ ಬಾಳೆ ಮಾಡಕತ್ತಿ ಇಲ್ಲಿ. ನಮಗೆ ಮೊಮ್ಮಕ್ಕಳು ಮರಿ ಮೊಮ್ಮಕ್ಕಳು ಕಂಡಿವ್ರಿ ನಾವು ಮಾಡಿಲ್ಲ ಬಾಳೆ. ಈಗ ಬಿಡಂದ್ರೆ ಎಲ್ಲಿ ಹೋಗ್ಬೇಕು ನಾವು? ಈ ಪಂಚಾಯತಿಂದ ನಿಮ್ಗೆಲ್ಲ ಕರೆಂಟ್ ವ್ಯವಸ್ಥೆ ಐತಿ, ಮತ್ತೆ ಮನೆಗಳು ಕೊಟ್ಟಾರ, ಎಲ್ಲ ಕೊಟ್ಟಾರ, ಮತ್ತೆ ಪಂಚಾಯತ್ ಬಂದು ನಿಮ್ ಮನೆ ತೆಗೀರ ಅಂತ ಹೇಳ್ತಿದಾರ. ಹೌದಲ್ಲಮ್ಮ? ಇದು ನೀವು ತೆಗಿಯಂಗಿಲ್ಲ ಅಂತ ಹೇಳ್ತಿದ್ರಿ. ನಮ್ಮ ಹೆಸರು ದೊಡ್ಡಮ್ಮ ಸರ್. ನಾವು ಇರಾಕತ್ತಿ ಇವಾಗ 100 ವರ್ಷ. ಈಗೆಲ್ಲ ಊರು ತೆಗಿಬೇಕಂತ ನಮ್ಗೆ ಮನೆ ಕೊಡ್ತಾ ಇಲ್ಲ. ಇದ್ದಿದ್ದು ಜಾಗ ಕೂಡ ಮನೆ ಕಟ್ಸ್ಕೊಳಕ್ಕೆ ಈಗ ಅವಕಾಶ ಕೊಡಕತ್ತಿಲ್ಲ. ನಮಗೆ ಭಾಳ ಕಷ್ಟ ಐತಿ. ಮನೆಲ್ಲ ಮಳೆ ಆಗಿ ನಾವೆಲ್ಲ ಬೆಳತನಕ ಹಿಂಗೆ ಎದ್ದು ಕುಂತೀವಿ. ನಮ್ಮ ಕಷ್ಟ ಯಾರು ಕೇಳ್ತಾ ಇಲ್ಲ. ಎಲೆಕ್ಷನ್ ಬಂದಾಗ ನಾವು ಎಲೆಕ್ಷನ್ ಓಟ್ ಹಾಕಲ್ಲ ಅಂತಂದು ಸ್ಟ್ರೈಕ್ ಮಾಡಿದ್ರು ಕೂಡ ಬಂದು ಅವಾಗ ನಿಮ್ಮ ಪೂರ್ತಿ ಓಟ್ ಹಾಕ್ಸ್ಕೊಂಡು ಹೋಗ್ಯಾರ. ಒಳ್ಳೆ ಕಷ್ಟ ಏನನ್ನೋದು ಈ ಕ್ಯಾಂಪಿಗೆ ಬಂದು ಯಾರು ತಿರುಗಿ ನೋಡ್ತಾ ಇಲ್ಲ. ಒಂದು ಜನತಾ ಮನೆ ಇಲ್ಲ, ಒಂದು ಏನೂ ಇಲ್ಲ, ನಮಗೇನು ಸೌಲಭ್ಯನೂ ಇಲ್ಲ. ಈ ಕ್ಯಾಂಪಿಗೆ ಈ ಊರು ಕಿತ್ತಬೇಕನ್ನಕತ್ತಾರ ಸರ್. ನಾವು ಇಲ್ಲೇ ವಾಸ ಮಾಡ್ಬೇಕು, ಅವರು ಕಿತ್ಲಾರ್ದಂಗೆ ನೋಡ್ಕೋಬೇಕಂತ ನಾವು ಅಷ್ಟೇ ಕೇಳಕತ್ತೀವಿ ಸರ್. ನಾವು ಇಲ್ಲೇ ಇರ್ಬೇಕಂತಂದು. ನಾವೀಗ ಕಿತ್ಕೊಂಡು ಹೋಗಂತ ನಾವು ಬಡವ್ರು ಅದೀವಿ ಸರ್. ನಾವು ದುಡ್ಕೊಂಡು ತಿನ್ನೋರು. ನಾವೇನು ಅಂತ ಎಲ್ಲಿ ಅಂತ ಹೋಗಿ ನಾವು ಜಾಗ ನೋಡ್ಕೊಂಡು ಇರ್ಬೇಕು. ನಾವು ಇದ್ದಿದ್ದ ಜಾಗದಾಗ ನಮ್ಗೊಂದು ಹಕ್ಕು ಪತ್ರ ಕೊಡ್ಬೇಕಂತ ನಾವು ಕೇಳ್ಕೊಂತೀವಿ ಸರ್ ಅಷ್ಟೇ. 30 ರಿಂದ 40 ವರ್ಷ ಇಲ್ಲಿ ಎದುರಿ ಅಂತಂದಿರಿ. ಇಲ್ಲಿವರೆಗೆ ನಿಮಗೆ ಯಾವ ರೀತಿಯಾಗಿ ಹಕ್ಕು ಪತ್ರ ಯಾಕೆ ಕೊಟ್ಟಿಲ್ಲ ಅವರು? ಏನ್ ಕಾರಣ? ಎದಕ್ಕೋಸ್ಕರ ಕೊಟ್ಟಿಲ್ಲ? ಫಾರೆಸ್ಟ್ ಲ್ಯಾಂಡ್ ಏನು ಕೊಡಲ್ಲ, ನೀವು ಇರೋವಲ್ಲಿಗೆ ಇರ್ಬೋದು ಅಂತ ಹೇಳಾರ. ಫಾರೆಸ್ಟ್ ಲ್ಯಾಂಡ್ ಆದ್ಮೇಲೆ ಅವಾಗ ನಿಮಗೆ ಟ್ಯಾಕ್ಸ್ ಕಟ್ಟಕತ್ರಿ? ಟ್ಯಾಕ್ಸ್ ಎಲ್ಲ ಮತ್ತೆ ಎಲ್ಲ ಟ್ಯಾಕ್ಸ್ ಕಟ್ಟತ್ತ ಫಾರೆಸ್ಟ್ ಗೊತ್ತಾಗಿಲ್ಲ ಅವ್ರಿಗೆ? ಏನ್ ಗೊತ್ತಾಗಿಲ್ಲ ಸರ್. ಇವಾಗ ಈ ತರ ಮಾತಾಡಕತ್ತಾರ ಸರ್. ಇಷ್ಟು ದಿನ ಬಿಟ್ಟು ಇವಾಗ ಮಾತಾಡಕತ್ತಾರ ಈ ತರ ಎಲ್ಲ. ಇವಾಗ ಏನು ಮನಿ ಇಲ್ಲ. ಬೇಡಿಕೆ ಏನಮ್ಮ? ಬೇಡಿಕೆ ಏನು? ನಮ್ ಬೇಡಿಕೆ ಏನು? ನಮ್ಗೆ ಮನೆಗೆ ಹಕ್ಕು ಪತ್ರ ಕೊಡ್ಬೇಕು. ನಮ್ಗೆ ಜನತಾ ಮನಿ ಬೇಕು. ನಾವೆಲ್ಲ ಬಡವ್ರು ಅದೀವಿ. ನಮಗೆಲ್ಲ ಇಲ್ಲೇ ಬದುಕಕ್ಕೆ ದಾರಿ ಕೊಡ್ಬೇಕಷ್ಟೇ. ಗುಡಿಸಲಿ ಹಾಕ್ಕೊಂಡು ನಾವು ಜೀವನ ಮಾಡಿವ್ರಿ. ಇಲ್ಲಿ ಯಾರು ಇದ್ದಿಲ್ಲ ಆವಾಗಲಿದ್ದಾನೆ. ಈಗ ಸ್ವಲ್ಪ ಕೆಲವು ದಿನ ಹೋದ ಮೇಲೆ ಮತ್ತೆ ನಮಗೆ ಜನತಾ ಮನೆ ಕೊಟ್ಟರು. ಈಗ ನೋಡಿದ್ರೆ ನಮ್ಮ ಮಕ್ಕಳು ಮೊಮ್ಮಕ್ಕಳು ಎಲ್ಲರಾದ್ರೂ ಈಗ ಅದನ್ನು ಕಿತ್ಕೊಂಡು ಹೋಗ್ರಿ ಅಂದ್ರೆ ಎಲ್ಲಿಗೆ ಹೋಗಣ್ರಿ ನಾವು? ಈಗ ಹಕ್ಕುಪತ್ರ ಬೇಕು ನಮಗೆ. ಅದನ್ನೇ ಕೇಳಾಕತ್ತೀವಿ. ಹಪ್ತಿ ಕಟ್ಸ್ಕೊಂತಾರೆ, ಮನೆ ಕೊಡ್ತೀವಿ ಅಂತಾರೆ. ಆದ್ರೆ ಅದು ಇದು ಕೊಡೋಗಿಲ್ಲ, ಬಿಲ್ಲು ಕೊಡೋಗಿಲ್ಲ. ಕೊಡ್ತೀವಿ ಅಂತಾರ, ಕೊಡೋಗಿಲ್ಲ. ನೀವು ತೆರಿಗೆ ಕಟ್ಟಕತ್ತೀರಿ? ಮನೆ ತೆರಿಗೆ ಕಟ್ಟಕತ್ತೀರಿ? ಕಟ್ಸ್ಕೊಂತಾರ. 1 ವರ್ಷ ತಪ್ಪಿದ್ರೆ ಮತ್ತೆ ಬರ್ತಾರ ಮನೆಗೆ ಬಂದು.
ಏನಾರ ಕೇಳಕ್ ಹೋದ್ರ ಮೊದಲು ಗ್ರಾಮ ಪಂಚಾಯತಿಗೆ ತೆರಿಗೆ ಕಟ್ಟ ಅಂತಾರ, ನಿಮಗೆ ಮೂಲಭೂತ ಸೌಕರ್ಯಗಳು ಇಲ್ಲ ಅಂತ ಹೇಳ್ತಾರ. ಇಲ್ಲ ಅಂತ ಹೇಳ್ತಾರೆ. ಮನೆಗಳು ಬಂದ್ರೆ ಮನೆ ಕೊಡ್ತಿಲ್ಲ, ಮನಿ ಕೊಡ್ತಿಲ್ಲ. ಮನಿ ಕೊಟ್ರೆ ನಾವು ಬಿಲ್ ಕೊಡಾಗಿಲ್ಲ, ನಾವು ಸುಮ್ಮನೆ ಬೀಸ್ ಮಟ್ಟ ಹಾಕ್ಯಂಡ್ ಕುಂದಿರ್ತೀವಿ. ಅದ್ರ ಸಲುವಾಗಿ ನಮಗೆ ಹಕ್ಕುಪತ್ರ ಕೊಡ್ರಿ. ಇಲ್ಲಿ ಜೀವನ ಮಾಡೋರು ಎಷ್ಟು ದಿನಲಿದ್ದ ಜೀವನ ಮಾಡೀವಿ, ಈಗ ಹೋಗ್ರಿ ಅಂದ್ರೆ ಎಲ್ಲಿ ಕಿತ್ಕೊಂಡು ಹೋಗನ್ರಿ ನಾವು. ಎಲ್ಲಿ ಐತಿ ನಮ್ದು ಇನ್ನೊಂದು ಊರು ಐತೆ, ಇನ್ನೊಂದು ಊರು ಐತೆ, ಇಲ್ಲೇ ಎಲ್ಲ ಜೀವನ ಮಾಡಿದ್ದು ಬದುಕಿದ್ದು. ಅದ್ರ ಸಲುವಾಗಿ ಹಕ್ಕುಪತ್ರ ಕೊಡ್ರಿ ಅಂದ್ರೆ ಕಿತ್ರಿ ಊರು. ಮೊನ್ನೆ ಏನು ಲೆಟ್ರ್ ಕೊಡಕ್ಕೆ ಬಂದಿದ್ರು. ಅದ್ರ ಯಾವಾಗಲಿದ್ದ ನಮಗೆ ಕವಳ ಹತ್ತಿ ಬಿಟ್ಟೈತ್ರಿ. ಎಲ್ಲಿ ಹೋಗಾನು ಎಲ್ಲಿ ಮಾಡಾನು ಪಂಚಾಯತ್ಯಾರು ಏನೇನೇನು ಮಾತಾಡೋಗಿಲ್ರಿ, ಬೇರೆಯವ್ರಿಗೆ ಕಳಿಸ್ತಾರ ಕಿತ್ರಿ ಅಂತ. ಅದ್ರ ಸಲುವಾಗಿ ನಾವು ಎಲ್ಲಿ ಹೋಗಾನು ಎಲ್ಲಿ ಇರೋನು ಹಕ್ಕುಪತ್ರದೊಂದು ವ್ಯವಸ್ಥೆ ಮಾಡಿಕೊಡ್ರಿ ನೀವರ. ನಾವು ಮಾಜಿ ಉಪಾಧ್ಯಕ್ಷರು. ಇವಾಗ ಮೊದಲು ನಾವು ಉಪಾಧ್ಯಕ್ಷರಾಗಿದ್ದಾಗ ಯಾವುದೇ ಫಾರೆಸ್ಟು ಯಾವ ಸಮಸ್ಯೆನೂ ಇಲ್ಲ ರೀ. ಫಾರೆಸ್ಟ್ನವ್ರು ಕೂಡ ಬಂದಿಲ್ಲ, ಯಾರೂ ಏನು ಹೇಳಿಲ್ಲ. ಈಗ ಮಾತ್ರ ಫಾರೆಸ್ಟ್ ಇದು ಮಾಡ್ತಾ ಇದಾರೆ, ನಾವು GPS ಮಾಡೋಗಲ್ಲ, ಮನೆಗಳು ಕೊಡೋಗಲ್ಲ ಅಂತ ಈಗ ಹೇಳ್ತಾ ಇದಾರೆ ಸರ್. ಇದಕ್ಕಿಂತ ಮೊದಲು ಯಾವುದೂ ವಿಷಯನೇ ಎತ್ತಿಲ್ಲ. ಮನೆ ಅಂದ್ರೆ ಮನೆ ಕೊಡ್ತಿದ್ರು, ಎಲ್ಲ ಕೊಡ್ತಿದ್ರು. ಶ್ರೀರಂಗದೇವರಾಯಲ್ ಅವರು MLA ಇದ್ದಾಗ ಪ್ರತಿಯೊಂದು ಮನೆಗಳಿಗೆ ಆಶ್ರಯ ಯೋಜನೆ ಮನೆಗಳು ಅಂತ ಬಂದು ಎಲ್ಲಿದ್ರು ಈಗ ಬಂದು ವಾಸ ಮಾಡ್ರಿ ಅಂತಂದೇಳಿ ಅವರೇ ಅವಾಗ ಇದ್ದಾಗ ಕಟ್ಸಿಕೊಟ್ಟಿದ್ದು ಮನೆಗಳು ಸರ್. ಈಗ ನೋಡಿದ್ರೆ ಇಲ್ಲ ನಾವು ಎಂಟ್ರಿ ಮಾಡೋದಲ್ಲ, ನಾವು ಎಂಟ್ರಿ ಕೂಡ ಮಾಡೋದಿಲ್ಲ ಅಂತಾರೆ. ಟ್ಯಾಕ್ಸ್ ಮಾತ್ರ ಕೇಳ್ತಾರೆ, ಮತ್ತು ಮನೆಗೆ ಬರ್ತಾರೆ, ಟ್ಯಾಕ್ಸ್ ಕೊಡ್ರಿ ಅಂತ ಬರ್ತಾರೆ. ನಾವು ಏನು ಕೇಳಿದ್ರೆ ಇಲ್ಲ ಅಂತಾರೆ. ನೀರಿನ ಬಿಲ್ ಕೇಳ್ತಾರೆ. ಕಸ ಯಾವಾಗ ನಾವು ತಿಂಗಳಿಗೆ ಒಂದು ಸಲ ಗಾಡಿ ಬರುತ್ತೆ ಕಸಕ್ಕೆ, ಅದಕ್ಕೆ ತಿಂಗಳಿಗೆ 30 ರೂಪಾಯಿ ಕೊಡ್ರಿ ಅಂತಾರೆ. ಅದಕ್ಕೆ ಕೂಡ ಇವೆಲ್ಲ ನಮ್ಮ ಸವಲತ್ತುಗಳು ತಗೊಂತದಾರ. ಆದ್ರೆ ನಮಗೆ ಮಾತ್ರ ಪಂಚಾಯತ್ಲಿಂದ ಯಾವ ಸವಲತ್ತು ಇಲ್ಲ. ಈಗ ನೋಡ್ರಿ ಮನೆ ಕಟ್ಸ್ಯಾರ, ಒಂದು ಚೆಕ್ ಬಂದವ, ಒಬ್ರಿಗೆ 2ನೇ ಚೆಕ್ ಬಂದೈತಿ, ಒಬ್ರಿಗೆ 3ನೇ ಚೆಕ್ ಬಂದೈತಿ. ಅವ್ರಿಗೆ ಅಲ್ಲಿ ಇಲ್ಲಿ ಬಡ್ಡಿ ಸಾಲ ಮಾಡಿ ತಗೊಂಬಂದು ಅವ್ರು ತಿಪ್ಪಲಕ್ಕಾಗಿ ಅವ್ರು ಕಟ್ಟ್ಯಾರ. ಈಗ ಅವ್ರು ಏನು ಮಾಡ್ಬೇಕು ಸರ್? ಈಗ ಅದನ್ನು ನಮಗೇನಿಲ್ಲ, ಅವ್ರಿಗೆ ಎಲ್ಲ GPS ಮಾಡಬೇಕು. ಅವ್ರಿಗೆ ಈಗ 1ನೇ ಚೆಕ್, 2ನೇ ಚೆಕ್, 3ನೇ ಚೆಕ್ ನೀರಿಗೆ ಕೊಡಬೇಕು. ಈಗ ಮನೆ ಮತ್ತು ಆಶ್ರಯ ಯೋಜನೆಗಳ ಮನೆ ಕೊಡಬೇಕು. ಪ್ರತಿಯೊಬ್ಬರಿಗೂ ನಾವು ಮನೆಗಳು ಕೊಡಬೇಕು, ಜನತಾ ಮನೆ ವ್ಯವಸ್ಥೆ ಮಾಡಿಕೊಡ್ಬೇಕಂತೇಳಿ ನಾವು ಕೇಳ್ಕೊತಾ ಇದ್ವಿ. ನಾವು ಇವಾಗ ಇರೋ ಗ್ರಾಮ ಪಂಚಾಯತಿ ಮೆಂಬರ್ ಅವ್ರ ಮಗ ಸರ್ ಮಾತಾಡೋದು. ಏನಪ್ಪ ಅಂತಂದರೆ ಇವಾಗ ಪ್ರತಿ ಸಲ ಸರ ನಮಗೆ ತೊಂದರೆ ಎದರಿಂದ ಬರಾಕತ್ತಿತ್ತು ಅಂತಂದ್ರೆ ಇಲ್ಲಿ ಒಂದು ಜನತಾ ಮನೆ ಕೊಡ್ತಾ ಇಲ್ಲ. ಆಮೇಲೆ ಕರೆಂಟಿಂದು ನೀರಿಂದು ಆಮೇಲೆ ಇವು ನಮ್ಮ ರೋಡ್ಗಳು, ಸಿಸಿ ರೋಡು ಅಂಥವಕ್ಕೆಲ್ಲ ಇವರು ಅವಕಾಶ ಮಾಡಿಕೊಟ್ಟಾರ. ನಮಗೆ ಜನತಾ ಮನೆಗೆ ಒಂದೊಂದು ಬಿಲ್ ಆಗ್ಯಾವ, ಕೆಲವೊಂದು ಬಿಲ್ ಆಗಿಲ್ಲ. ಆ ಥರ ಬಿಲ್ಗಳನ್ನ ಈಗ ನೀವು ಗ್ರಾಮ ಪಂಚಾಯತ್ ಮೆಂಬರ್ ಅಂದ್ರಿ. ಗ್ರಾಮ ಪಂಚಾಯತ್ ಮೆಂಬರ್ ಆಗ್ಬೇಕಾದ್ರೆ ಇಲ್ಲಿ 30ರಿಂದ 100-105 ಜನ ಅದಾರ. ಆರ್ಚ್ ಕಳಿಸ್ಯಾರ. ಮಾತಾಡೋ ಮನೆಗಳು ಸರ್ 400ರಿಂದ 500 ಮನೆಗಳಿದಾವ. ಆದರೆ ಈ ಮನೆಗಳು ಸುಮಾರು ವರ್ಷದಿಂದ ನಮ್ಮ ತಾತ ಮುತ್ತಾತನಾರ ಕಾಲದಿಂದ ಇದಾವೆ. 100 ವರ್ಷದ ಮ್ಯಾಲಿನಿಂದನೇ ಐತಿ. ಆದರೆ ಇವಾಗ ನಾವು ಪಂಚಾಯತಿ ಕೇಳಿದ್ರಪ್ಪ ಅಂತಂದ್ರೆ ಇಲ್ಲ ನಿಮ್ಮದು ಫಾರೆಸ್ಟ್ ಐತಿ, ಕೊಡಕ್ಕೆ ಬರೋಂಗಿಲ್ಲ. ಇದು ಸುಮಾರು ಸಲ ನಾವು ಇದ್ರ ಬಗ್ಗೆ ನಾವು ಹೋರಾಟನೂ ಮಾಡಿದ್ವಿ, ಮನವಿನೂ ಕೊಟ್ಟಿದ್ವಿ, ಮತ್ತು ಎಲೆಕ್ಷನ್ನು ಬ್ಯಾನ್ ಮಾಡಿದ್ವಿ. ಮತ್ತು ಆಮೇಲೆ ಮೊನ್ನೆ ರೀಸೆಂಟಾಗಿ ಇದರ ಬಗ್ಗೆ ಪಂಚಾಯತಿಗೂ ತಿಳಿಸಿದ್ವಿ. ಮತ್ತು ನಮ್ಮ KDP ಮೀಟಿಂಗ್ನೂ ಆಯ್ತು. ಇದಾದ್ಮೇಲೆ ನಮ್ಮ MP ಸಾಹೇಬ್ರವ್ರು ಬಂದರು. 4 ಹಳ್ಳಿ ಕುಂದ್ರಿಸ್ಕಾರ TP ಮೀಟಿಂಗ್ನೂ ಆಯ್ತು ಇದ್ರ ಬಗ್ಗೆನೇ. ಆದ್ರೂ ಇದು ಪ್ರೊಸೆಸ್ ಎಲ್ಲಿ ಮಟ್ಟ ಮುಟ್ಟಿತ್ತೆ ಅಂತ ನಮಗೆ ಗೊತ್ತಾಗ್ತಾ ಇಲ್ಲ. ನಾವು ಪ್ರತಿ ಸಲ ನಾನು ಇವಾಗ ಸತತವಾಗಿ ನಾವು ಗೆದ್ದಾಗಿನಿಂದ 4 ವರ್ಷದಿಂದ ನಾವು ಇದು ಫಾಲೋಅಪ್ನ ಮಾಡ್ಕೊಂಡೇ ಇದ್ದೀವಿ. ಆದ್ರೂ ಇವತ್ತಿನ ದಿನ ಮಟ್ಟ ಬರೀ ಫಾರೆಸ್ಟ್. ಮತ್ತು ನಮ್ಮ ಮಾಜಿ ಮೆಂಬರ್ ಇದ್ರ ಹೋದ್ಸಲ ಅವರು 5 ವರ್ಷ ಸತತವಾಗಿ ಅವರು ಹೋರಾಟ ಮಾಡ್ಯಾರ. ಆದ್ರೂ ಅವ್ರ ಕಡೆಯಿಂದನೂ ಪಾಪ ಏನು ಮಾಡೋಕ್ಕಾಗಲಿಲ್ಲ. ಕಾರಣ ಒಂದೇ ಏನಪ್ಪ ಅಂತಂದ್ರೆ ಕೆಲವೊಂದು ಸ್ಕೀಮ್ ಬಂದಾಗ ಇವಾಗ ನೀವು ನೋಡ್ಬೋದು, ಇವಾಗ ಈ ಸ್ವತ್ತು ಆ ಟೈಪು ನಮಗೇನು ಗೌರ್ಮೆಂಟ್ ಕಡೆಯಿಂದ ಒಂದು ಸವಲತ್ತುಗಳು ಬರ್ತಾವಲ್ಲ, ಅದು ಸರಿಯಾಗಿ ನಮ್ಮ ಪಂಚಾಯತಿ ಯಾರಾಯ್ತು, ನಮ್ಮ TP ಯಾರಾಯ್ತು ಸರಿಯಾಗಿ ಫಾಲೋ ಮಾಡ್ತಾ ಇಲ್ಲ. ಹೋದ್ಸಲ 2016ನಾಗ ಒಂದು ಅವಕಾಶ ಇತ್ತಂತ ಈ ಥರ ಮಾಡೋಕೆ. ನಮ್ಮ ಹಳ್ಳಿ ಮಲ್ಲಾಪುರ ಪಂಚಾಯತಿದು ಸೋನಿಯಾ ನಗರ ಅವೆಲ್ಲ ಆಗ್ಯಾವ ಆ ಮೂಮೆಂಟ್ನಾಗ. ಆಮೇಲೆ ಅದಕ್ಕಿಂತ ಮುಂಚೆ 2006ನಾಗ ಸತಿ ಇದ್ದು ಅಂತ ಮಾಡೋಕೆ, ಆ ಥರ ಪ್ರೊಸೆಸಿಂಗ್ ಮಾಡೋಕೆ ಇತ್ತಂತ. ಆದ್ರೂ ಸರಿಯಾಗಿ ಪಂಚಾಯತಿಯವರು ಮಾಹಿತಿ ಕೊಡ್ತಾ ಇಲ್ಲ, ಏನಿಲ್ಲ. ಹಂಗಾಗಿ ಕೆಲವೊಂದು ಮಾಹಿತಿ ಬಂತಪ್ಪ ಅಂದ್ರೂ ಮೆಂಬರ್ ಗಮನಕ್ಕೆ ಇರೋಂಗಿಲ್ಲ. ಹಂಗಾಗಿ ನಾವಂತೂ ಫಾಲೋ ಮಾಡ್ತೀವಿ, ನಾವು ಸ್ಟ್ರೈಕ್ ಮಾಡ್ತೀವಿ, ಎಲ್ಲ ಮಾಡ್ತೀವಿ.
ಆದ್ರೂ ಈ ಹಿಂದೆ ಗ್ರಾಮ ಪಂಚಾಯತ್ಗೆ ನೀವು ಸ್ಟ್ರೈಕ್ ಮಾಡಿ ಮನವಿ ಕೊಟ್ರಿ. ಹೌದು ಸರ್. ಈಗ ಪಂಚಾಯತ್ ಅವ್ರು ಏನು ಹೇಳಿದ್ರು ಅಧ್ಯಕ್ಷರಾಗಲಿ? ಅದೇ ಅವ್ರು ಕೇಳಿದ್ರು ಸರ್, ಟಿಪಿಯಾಗ ಹೋಗ್ತಾರ ಮೊನ್ನೆ KDP ಮೀಟಿಂಗ್ ಮಾಡಮ್ಮ ಅಂತಂದ್ರು. KDP ಮಾಡಿದ್ವಿ. ಇಲ್ಲ MP ಸಾಹೇಬ್ರವ್ರು ಬಂದ್ಕಾರ ಹೇಳ್ತಾರ ಅಂತಂದ್ರು. ಮೊನ್ನೆ MP ಸಾಹೇಬ್ರವ್ರು ಬಂದರು. ಆಮೇಲೆ ಮೊನ್ನೆ ನಮ್ಮ ಕಾನೂನು ಇಲಾಖೆ ಅವರು ರಾಮಲಿಂಗ ಅವ್ರ ಮಿನಿಸ್ಟರ್ ಅವ್ರು ಬಂದಿದ್ರು. ಅವ್ರು ಬಂದಾಗ ಅವರು ಹೇಳಿದ್ರು, ಆತಪ್ಪ ನಿಮ್ದು ಏನೈತಿ ನಾವು ಬಯಸ್ಕೊಡ್ತೀವಿ, ಕಾನೂನು ಪರವಾಗಿ ಏನೈತಿ ನಾವು ನಿಮಗೆ ಮಾಡಿಕೊಡ್ತೀವಿ ಅನ್ನೋ ಅಂತಂದ್ರು. ಸರ್ ಇದು ಇವಾಗ ಪಂಚಾಯತಿ ಲೆವೆಲಿಗೂ ಉಳಿದಿಲ್ಲ, TPಗೂ ಉಳಿದಿಲ್ಲ, ನಮ್ಮ ತಹಸೀಲ್ ಆಫೀಸಿಗೂ ಉಳಿದಿಲ್ಲ. ನಾವು ಎಲ್ಲ ರೀತಿಯಿಂದ ಪ್ರಯತ್ನ ಪಟ್ಬಿಟ್ಟು ಇವಾಗ ಏನಪ್ಪ ಅಂತಂದರೆ ಇದು ಮಿನಿಸ್ಟ್ರ್ ಲೆವೆಲಿಗೆ ತನಕ ಇದು ಗಮನಕ್ಕೆ ಕೊಟ್ಟಿವಿ. ಈಗ ಇದೇನಾರ ಆಗಬೇಕಪ್ಪ ಅಂತಂದ್ರೆ CM ಮುಖಾಂತರನೇ ಆಗಬೇಕು, ಮಿನಿಸ್ಟ್ರ್ ಮುಖಾಂತರನೇ ಆಗಬೇಕು. ಹಂಗಾಗಿ ಅವರಲ್ಲಿ ದಯವಿಟ್ಟು ಕಳಕಳವಾಗಿ ವಿನಂತಿನಿಂದ ಕೇಳ್ಕೊತೀವಿ, ಆದಷ್ಟು ನಮ್ಮ ಗ್ರಾಮಕ್ಕಾಗಿ ಒಂದು ಸ್ವಲ್ಪ ಅವಕಾಶ ಮಾಡಿಕೊಡ್ರಿ. ನಾವು ಕೆಲವೊಂದು ಇದು 300ರಿಂದ 400 ಮನೆಗಳು ಬಡ ಕುಟುಂಬಗಳಾದವಂತ. ಈಗ ಮುಂದಿನ ತೀರ್ಮಾನ ಏನು ತೊಗೊಂತೀರಿ ನೀವೆಲ್ಲರೂ ಸೇರಿ? ಸರ್ ಈಗ ನಾವು ಮುಂದಿನ ತೀರ್ಮಾನ 14 ಜನ ಮೆಂಬರ್ಸ್ ಸೇರಿ ನಾವು ಏನು ಮಾಡಿವಲ್ಲ, ನಾವು ಟರಾವ್ನು ಪಾಸ್ ಮಾಡಿಬಿಟ್ಟಿವಿ ಸರ್. ಪಂಚಾಯತಿಯಾಗ ಟರಾವ್ನು ಪಾಸ್ ಮಾಡಿವಿ. ಅದಕ್ಕೆ ಏನೈತೆ ಅದೆಲ್ಲ ರೀತಿಯಿಂದ ನಾವು ಏನು ಮಾಡಬೇಕು, ನಮ್ಮ ಕಡೆಯಿಂದ ಪಂಚಾಯತಿ ಒಂದು ಲೆವೆಲ್ನಿಂದ ಏನು ಮಾಡಬೇಕು ಅದೆಲ್ಲ ಸಾಧ್ಯತೆ ಆದಷ್ಟು ನಾವು ಪಾಸ್ ಮಾಡಿಬಿಟ್ಟಿವಿ. ಆದ್ರೂ ಮ್ಯಾಲಿನಿಂದ ಬರಬೇಕು, ಹಂಗಾಕಾರ ಇದು ಅಲ್ಲೇ ನಿಂತು ಬಿಟ್ಟೈತಿ. ಮುಂದಿನ ಹೋರಾಟಗಳು ಏನಾದರೂ ಹಾಕ್ಯಂತೀರಿ ಸರ್? ಮುಂದೆ ಹೋರಾಟನೂ ಇದೇ ಥರ ಆತಪ್ಪ ಅಂತಂದ್ರೆ ಹೋದ ಸಲನೂ 2 ಸಲ ಎಲೆಕ್ಷನ್ ನಾವು ಬ್ಯಾನ್ ಮಾಡಿದ್ವಿ, ಆಮೇಲೆ ಬೈಕಾಟ್ ಮಾಡಿದ್ವಿ. ಮತ್ತು ಅವರು ಬಂದ್ಕಾರ MLA ಆಯ್ತು, ಮತ್ತು ನಮ್ಮ PDO ಅಧಿಕಾರಿ ಅವರು AC ಅವರೆಲ್ಲರೂ ಬಂದ್ಕಾರ ನಮಗೆ ಮನವಿ ಮಾಡ್ಕಾರ, ಆತಪ್ಪ ಈ ಸಲ ಮಾಡಿಕೊಡ್ರಿ, ನಿಮ್ದು ಅವಕಾಶ ನಾವು ಮಾಡ್ತೀವಿ ಅಂತಂತಾರೆ. ಆದ್ರೂ ಅವ್ರು ಮಾಡಿಲ್ಲ. ಎಲ್ಲಿಗೆ 2 ಸಲ ಆಯ್ತು. ಇವಾಗ ಈ ಸಲ ಆ ರೀತಿ ಏನಾರ ಆತಪ್ಪ ಅಂತಂದ್ರೆ ನಾವು ಪ್ರತಿಯೊಬ್ಬರ ಕಡೆಯಿಂದ ನಾವು ಯಾರೇ ಹೋಗ್ತಾರೆ ಈ ಸಲ ಡೈನಸ್ ಬೀಳಂಗಿಲ್ಲ, ಅವ್ರವ್ರ ಮನೆಗೆ ಕುಂತು ಬಿಡ್ತೀವಿ. ವೋಟಿಂಗ್ಸ್ ಅದು ನಡೀತಿತ್ತೋ ಬಿಡುತ್ತೆ ಆಮೇಲೆ. ಆದ್ರೆ ನಾವು ಇಷ್ಟ ಇಲ್ಲ, ನಮ್ಮದು ಪರ್ಸ್ನಲಿ ಆಗಿ ನಿಮ್ಮ ಗ್ರಾಮ ವತಿಯಿಂದ ನೆಕ್ಸ್ಟ್ ಎಲೆಕ್ಷನ್ ಬಂದು ಬಾಯ್ಕಾಟ್ ಮಾಡ್ತೀವಿ. ಆಮೇಲೆ ಸರ್ ಇನ್ನೊಂದು ಏನಪ್ಪ ಅಂತಂದರೆ, ಈಗ ಆಂಜನಾದ್ರಿ ಬೆಟ್ಟದ ಡೆವಲಪ್ ಆಗೋದ್ರಿಂದ ಸುಮಾರು ರೊಕ್ಕಗಳು ಬರಾಗತ್ತವ. ಪಂಚಾಯತಿಗೆ ಬರ್ತೈತಿ, ಇದಕ್ಕೆ ಬರ್ತೈತಿ. ಆದ್ರೆ ಸರಿಯಾಗಿ ಅದರ ಡೆವಲಪ್ ಏನೈತಿ ಅಲ್ಲ, ಬರೀ ರೊಕ್ಕ ತೊಗೊಳೋದಷ್ಟೇ ಗೊತ್ತಾ ಗೌರ್ಮೆಂಟಿಗೆ. ನಮಗೆ CC ಕೊಡ್ತೈತಿ, ಎನರ್ಜಿ ಕೆಲಸ ಮಾಡಿಸ್ಕೊತಾವ, ಎನರ್ಜಿ ಬಿಲ್ಗಳು ಮಾಡ್ಕೊತಾವ ಇವು, ಆಮೇಲೆ MLA ಗ್ರ್ಯಾಂಟ್ಗಳು ಮಾಡ್ಕೊತಾವ, ಎಲ್ಲ ಮಾಡ್ಕೊತಾವ. ಆದ್ರೂ ನಮಗೇನಪ್ಪ ಅಂತಂದ್ರೆ ಬಡವರಿಗೆ ಒಂದು ಮನೆ ಕೊಡ್ಬೇಕಪ್ಪ ಅಂತಂದ್ರೆ ಭಾಳ ಕಷ್ಟ ಐತಿ. ನಮ್ಮ ಭಾಗಕ್ಕೆ ಸ್ವಂತ ಭೂಮಿ ಇದ್ದಾರೆ ಭಾಳ ಕಡಿಮೆ. ಬರೀ ಕಬ್ಬು ದುಡಿಬೇಕು, ಮಿನಿಸ್ಟರ್ ಕೆಲಸ ಬೆಂಗಳೂರು ಮಂಗಳೂರು ಕರ್ಕೊಂಡು ಬರಬೇಕು. ಆ ಪರಿಸ್ಥಿತಿ ನಮ್ದೈತಿ. ಹಾಗಾಗಿ ದಯವಿಟ್ಟು ನಿಮ್ಮಲ್ಲಿ ಕೇಳ್ಕೊತೀವಿ, ಆದಷ್ಟು ನಮಗೆ ಅದೊಂದು ಅವಕಾಶ ಮಾಡಿಕೊಡ್ರಿ. ಹಕ್ಕುಪತ್ರ ಇತ್ತಪ್ಪ ಅಂತಂದರೆ ನಮಗೆ ಮುಂದೆ ನಮ್ಮ ಹುಡುಗರಿಗಾಯ್ತು, ನಮ್ಮ ಮಕ್ಕಳಿಗಾಯ್ತು, ಅವ್ರಿಗೆ ಇವಾಗ ಬಿಲ್ ಸದ್ಯ ಇವಾಗ ಬ್ಯಾಂಕ್ನಾಗ ಒಂದು ಲೋನ್ ಸದ್ಯ ಆಗ್ತಾಯಿಲ್ಲ. ನಮಗೆ ಕೆಲವೊಂದು ಅರ್ಜೆಂಟ್ನಾಗ ಸಮಸ್ಯೆ ಇತ್ತಪ್ಪ ಅಂದ್ರೆ ಬರೀ ಚೀಟಿ ಬರೀ ಅವ್ರ ಚೀಟಿ ಇವತ್ತು ಚೀಟಿನಾಗ ಬದುಕಾಗತ್ತೀವಿ. ಗೌರ್ಮೆಂಟ್ ಕಡೆಯಿಂದ ಯಾವ ಸವಲತ್ತಿಲ್ಲ, ಬ್ಯಾಂಕ್ ಕಡೆಯಿಂದ ನಮಗೆ ಯಾವ ಲೋನ್ ಆಗ್ತಾಯಿಲ್ಲ. ಆದಷ್ಟು ಒಂದು ಸ್ವಲ್ಪ ಬ್ಯಾಂಕ್ ಕಡೆಯಿಂದ ಲೋನ್ಗೇನು ಆಗ್ತಾಯಿದ್ರೆ ಮದುವೆ ಮುಂಚೆ ಅಂತಂದು ಆಗ್ತಾ ಇರ್ತೈತಿ. ಅದಕ್ಕೊಂದು ಯಾವುದೋ ಅನಾಪತ್ತಗ ಅಂತೇಳಿ ನಮಗೆ ಸ್ವಲ್ಪ ಅನುಕೂಲ ಆಗುತ್ತಾ, ಆ ರೀತಿ ಐತಿ. ಆಮೇಲೆ ಸರ್ ಇನ್ನೊಂದೇನಪ್ಪ ಅಂತಂದ್ರೆ ಮೇಜರ್ ಪ್ರಾಬ್ಲಮ್ ಇವಾಗ ಬರ್ತಾ ಇರೋದು, ಕೆಲವೊಂದು ಹಳ್ಳಿಗಳಿಗೆ ಇದು ನಮ್ಮದು ಆಂಜನಾದ್ರಿ ಬೆಟ್ಟದ ಪ್ರಶಸ್ತಿ ಇರೋದ್ರಿಂದ ಎಲ್ಲರಿಗೂ ಏನಾಗ್ಬಿಡುತ್ತೆ, ಅಲ್ಲಿ ಜನಕ್ಕೆ ಹಕ್ಕುಪತ್ರನೇ ಇಲ್ಲ, ಅವ್ರ ಊರರಿಗೆ ಹಕ್ಕುಪತ್ರ ಇಲ್ಲ, ಇರೋಕ್ಕೆ ನೆಲೆ ಇಲ್ಲ, ಅವ್ರಿಗೇನು ಹೆಣ್ಣು ಕೊಡೋದು ಹಂಗಂತೇಳಿ ಈ ನಮ್ಮ ಊರಿಗೆ ಒಂದು ಹೆಣ್ಣು ಕೊಡಬೇಕು, ಗಂಡು ಕೊಡ್ಬೇಕಂತಂದ್ರೂ ಭಾಳ ಸಮಸ್ಯೆದಿಂದ ನೋಡಕತ್ತಾರ. ಆ ರೀತಿಯಾಗಿ ನಿಮಗೆ ಕೈ ಮುಗಿದು ಕೇಳ್ಕೊತೀವಿ, ಆದಷ್ಟು ನಮಗೆ ಇದು ಕಷ್ಟ ಪರಿಹಾರ ಮಾಡಿ ಕೊಡ್ರಿ ಅಂತ ಕೇಳ್ಕೊತೀವಿ. ಇವನಿಲ್ಲಪ್ಪ ಚಿಕ್ಕರಾಂಪುರ ಫಸ್ಟ್ನಲ್ಲೇ ಇತ್ತು ನಾವು. ಇದು ನಮಗೆ 60 ವರ್ಷ ಇವಾಗ. ನಮ್ಮ ತಾತ ಬಂದು ಸೆಟ್ಲ್ ಅದರಲ್ಲಿ. ನಮ್ಮ ತಾತ ನಮ್ಮ ಅಪ್ಪನ ತಲೆಯಲ್ಲೇ ಮುಗಿತು, ನಮ್ಮ ತಲೆಯಲ್ಲಿ ಮುಳುಗಕ್ಕೆ ಬಂತು. ಮಕ್ಕಳು ಮರಿದಾರೆ. ಅವಾಗಿದ್ದ ನಮಗೂ ಪಂಚಾಯತ್ ಎಲ್ಲ ಸವಲತ್ತು ಸಿಗ್ತಾವೆ. ಕುಡಿಯೋ ನೀರು ಕೊಟ್ಟಾರ, ಕರೆಂಟು ಕೊಟ್ಟಾರ, ಮನೆಗಳು ಕೊಟ್ಟು ಅರ್ಧಂಬರ್ಧ 1-2 ಅವಾಗೆಲ್ಲ ಒಂಥರ ಬಂದ್ಬಿಡ್ತೈತೆ. ಇವಾಗೆಲ್ಲ ಚೆಕ್ ಮುಖಾಂತರ ಬ್ಯಾಂಕ್ ಆನ್ಲೈನ್ ಮಾಡಿಬಿಡ್ಬೇಕು. ಅವು 1-2-3 ಚೆಕ್ ಬರ್ತವೆ, 4ನೇ ಚೆಕ್ 5ನೇ ಚೆಕ್ ಬರೋಲ್ಲ. GPS ಮಾಡ್ಬೇಕಾದ್ರೆ ಕಷ್ಟ ಐತೆ. ಇವೆಲ್ಲ ಹಕ್ಕುಪತ್ರಗಳು ಮೇನ್ ಇಂಪಾರ್ಟೆಂಟ್. ಹಕ್ಕುಪತ್ರನೇ ಇಲ್ಲ ಅಂದರೆ ನಾವು ಎಲ್ಲೇನೋ ಸ್ವಲ್ಪ ಚೆನ್ನಾಗಿ ಮನೆ ಕಟ್ಕೋಬೇಕಪ್ಪ ಅಂದರೆ ಬ್ಯಾಂಕ್ಲ ಸವಲತ್ತು ತಗೋಬೇಕಂದ್ರೆ ಏನೂ ಸಿಗಲ್ಲ. ಈಗ ಏನಪ್ಪ ಬದುಕೋಣಕ್ಕೆ ಡಾಕ್ಯುಮೆಂಟ್ಸ್ ಅದಾವೆ ಅಷ್ಟೇ, ಮನೆಗಳ್ದಂತೂ ಏನಿಲ್ಲ. ಹಕ್ಕುಪತ್ರ ಅಂತೂ ಇಲ್ಲ. ನಿಮಗೆ ಬೇಡಿಕೆ ಮೇನ್ ಇರೋದು ಹಕ್ಕುಪತ್ರ ಬೇಕೇ ಬೇಕು ನಮಗೆ. ಇದು ನಾವು ಕೇಳಿದ್ವಿ, ಇದು ತಹಸೀಲ್ ಕಡೆಯಿಂದ ಆಗಲ್ಲ, ಏನಿಲ್ಲ. ಇದು ಮಿನಿಸ್ಟ್ರು ಯಾರು ನಮ್ಮ ಡಿಸ್ಟಿಕ್ ಮಿನಿಸ್ಟರ್ ಅದಲ್ಲ, ಮಿನಿಸ್ಟ್ರು ಕಡೆಯಿಂದ ಆಗುತ್ತೆ. ಅವ್ರು ಮನಸ್ಸು ಮಾಡಿದರೆ ಆಗುತ್ತೆ. ಫಾರೆಸ್ಟ್ನವ್ರು ಸರಿಸ್ಬೋದು, ಮಿನಿಸ್ಟ್ರು CM ಕಡೆ ಮಾತಾಡಿಬಿಟ್ಟು ಅವ್ರು ಮಾಡ್ಬೋದು, ಅವ್ರ ಕೈ ಐತಿ. ಈಗ 200-300 ಜನ ಇದ್ದೀರಿ ಅಂದ್ರಿ, ನೀವು ಶಿವರಾಜ್ ತಂಗಡಿ ಅವ್ರಿಗೆ ಮನವಿ ಕೊಟ್ಟಿರಾ?
ಇಲ್ಲ ಇವು ಪಂಚಾಯತ್ ಕಡೆಯಿಂದ ಕೊಟ್ಟಾರ ಸರ್. ಪಂಚಾಯತ್ ಕಡೆಯಿಂದ ಕೊಟ್ಟಾರ. ಪಂಚಾಯತ್ ಕಡೆಯಿಂದ ಇವರೆಲ್ಲ ಹೋಗಿ ಅಧ್ಯಕ್ಷರು ನೆಂಬರ್ಗಳು ಬಾಡಿರೆಲ್ಲ ಹೋಗಿ ಕೊಟ್ಟಿರಲ್ಲಪ್ಪ ಎಲ್ಲ ಕೊಟ್ಟಾರ. ಅವ್ರು ಮಾಡ್ಬೇಕಾಗಿ ಕೆಲಸದ ಅವ್ರು ಮಾಡಕ್ಕಾಗ್ತಾರೆ. ಈಗ ಯಾಕಂದ್ರೆ ಒಂದು ಹಳ್ಳಿದಲ್ಲಿ ಸಮಸ್ಯೆ ಇದು ಈಗ ಕರೆಕ್ಟ್ ಏನಿಲ್ಲ ಸಣ್ಣಪುರದಿಂದ ಹಿಡಿದು ಕಡಬಾಗ್ಲಿ ಕ್ಯಾಂಪುರ 4 ಪಂಚಾಯತ್ ಸಮಸ್ಯೆ ಅದಾವೆ ಎಲ್ಲ ತಗೊಂಡೇ ಕೊಟ್ಟಾರ. ದೊಡ್ಡ ವೋಟಿಂಗ್ ಐತಿ ಇಲ್ಲಿಂದ ಕರೆಕ್ಟ್ ಏನಿಲ್ಲ ಅಂದರೆ ನಮಗೆ ತಿಮ್ಲಾಪುರದಿಂದ ಹಿಡಿದು ಶಾಬಾಬ್ ಸಂಗಾಪುರದವರೆಗೆ ಅಂದರೆ ಒಂದು 30,000 ವೋಟಿಂಗ್ ಐತಿ. 30,000 ವೋಟಿಂಗ್ ಜನ ಎದ್ದು ಕುಂತ್ಬಿಟ್ರೆ ಇವ್ರು ಏನು ಮಾಡೋಕ್ಕಾಗಲ್ಲ. ಆದರೆ ಈಗ ಹಳ್ಳಿಗೆ ಎದ್ದದ್ದು ಈಗ ನೋಡಿ ಮೊನ್ನೆ ಹೋದ ನಾವು ಬಾಯ್ಕಟ್ ಮಾಡಿದ್ವಿ. ಈ ಸಲ ಹನುಮಳೆಯರು ತಯಾರಾಗ್ಯಾರ, ಹೆಣ್ಣೆಬೇಕ್ಲರು ತಯಾರಾಗ್ಯಾರ. ಈಗ ನಾವು ಒಂದು 8 ತಳ್ಳಿಯರು ಕಲ್ತ್ಕೊಂಡು ಈ ಸಲ ಬೈಟಕ್ ಮಾಡ್ಬೇಕಾಗುತ್ತಿದ್ದು ಬೈಕಟ್ ಮಾಡ್ಬೇಕಾಗುತ್ತೆ. 4 ಪಂಚಾಯತ್ ಕಲಿತಾರೆ ಇನ್ಮೇಲೆ. ಈಗ ನಾವು ಸುರಕ್ಷಿಕೊಂಡಿವಿ ಇದನ್ನು ಇವರು ಮಾಡ್ಬೇಕು. ಈಗ ಏನಂದ ನಾನು ಲೆಟ್ರಿ ಹೊರಗೆ ಹೋಗ್ಬೇಡ್ರಿ ಅಂತ ಲೆಟ್ರಿನಿಗೆ ರೊಕ್ಕ ಕೊಡ್ತಾರೆ. ಗೌರ್ಮೆಂಟ್ ಕಡೆಯಿಂದ ದುಡ್ಡು ಬರ್ತದೆ. ತೋಡಕ್ಕೆ ಕುಣಿಗೆ ಪ್ರದಕ್ಕಾದ ಬಿಡಲ್ಲ. ಏನು ಮಾಡ್ಬೇಕು ಇಬ್ಬರು ಕಾಲಾಗ? ಈಗ ಹೆಂಗಾಗಿಬಿಡ್ತಂದ್ರೆ ಸಂಸಾರ ಇರುತ್ತೆ, ಗಂಡ 10 ದಿವಸ ಜಗಳ ಆಡ್ತಾರೆ, ಮನೆಗೆ ಬಂದರೆ ಸೊಸಿ ಕಿರಿಕಿರಿ 10 ಕಿರಿಕಿರಿ ಆಯ್ತಲ್ಲ. ಹಂಗೆ ಇವ್ರದ್ದು ಈ ಕಡೆ ತೋಡಕ್ಕೆ ಹೋದರೆ ಇವ್ರ ಕಿರಿಕಿರಿ, ಇದು ಅಕ್ಕಪತ್ರಿಕೆ ಇವ್ರ ಕಿರಿಕಿರಿ. ಇನ್ನು ಅವ್ರ ಗಂಡ ಏನು ಮಾಡ್ಬೇಕು ಎಲ್ಲ ಉರ್ಲಾಕ ಸಾಯ್ಬೇಕು. ಆ ಸ್ಥಿತಿ ಬಂದ್ಬಿಡ್ತದೆ. ಅದು ಆಗಬಾರ್ದು. ಇದು ಡಿಸ್ಟ್ರಿಕ್ಟ್ ಮಿನಿಸ್ಟ್ರಿಗೆ ನೀವು ಕಡ್ಡಾಯವಾಗಿ ಇದು ಪಬ್ಲಿಕ್ ಜಾಸ್ತಿ ಅವಾಯ್ಡ್ ಆಗ್ಬೇಕು. ಜಲ್ದಿ ಎಲ್ಲ ಚಾನಲ್ಗೆ ಮುಟ್ಟಿ ಸ್ವಲ್ಪ ಸ್ಪ್ರೆಡ್ ಆಗ್ಬೇಕು. ನೀವು ಸ್ಪ್ರೆಡ್ ಆಗಿ ಇದನ್ನು ಡಿಸ್ಟ್ರಿಕ್ಟ್ ಮಿನಿಸ್ಟ್ರು ಅವ್ರ ಕೈಯಾಗ ಐತಿ. ಅವ್ರು ಮನಸ್ಸು ಮಾಡಿದರೆ ಮಾಡ್ಬೋದು. ಅವ್ರ ಆನೆಬಂದಿ ಭಾಗಕ್ಕೆ ಯಾಕೋ ಮಾಡ್ತಾ ಇಲ್ಲ, ಲೇಜಿ ಮಾಡಕತ್ತಾರ. ಅದು ಅನ್ಬೇಕಂತ ಅವ್ರಿಗೆ ತಿಳಿಲ್ಲ ಅಂತ ಹೇಳಕತ್ತೀನಿ. ನನ್ನ ಹೆಸರು ಕೀರಮ್ಮ ಶಂಕರ್ ನಾಯಕ, ಚಿಕ್ಕರಾಂಪುರ ಟೂಲಾಸಿ ಮಾತಾಡಕತ್ತೀನಿ ನಾನು. ಈಗ ಮನೆಗಳು ಕೊಡೋದು ಪಂಚಾಯತ್ಯಾರೆ, ಬಿಲ್ ನಿಂದ್ರಿಸೋದು ಅವರೇ. ಈಗ ನಾವು ಸಾಲ ಮಾಡಿ ಎಲ್ಲ ಮಾಡಿ ನಾವು ಮನೆ ಕಟ್ಸಿರ್ತೀವಿ. ಈಗ ಬಿಲ್ ಕೊಡ್ಲಿಕ್ಕರೆ ಹೆಂಗೆ ಮಾಡೋದು ನಾವು? ಮತ್ತು ನರೇಂದ್ರ ಮೋದಿ ಯೋಜನೆಗೆ ಬರ್ತಾವಲ್ಲ, ಯಾವ ಸೌಲಭ್ಯಗಳು ಈ ಊರಿಗೆ ಕಾಣ್ತಾ ಇಲ್ಲ. ನಾವು ಈಗ 2ನೇ ಬಿಲ್ ಆಗೈತೆ ನಂದು. ಈಗ ಮತ್ತೆ ನೆಕ್ಸ್ಟ್ನೇ ಬಿಲ್ ಕೇಳಕ್ಕೆ ಹೋದ್ರೆ ಯಾವುದು ಆಗಲ್ಲ. ನಾವು ಇಲ್ಲೇ ಎಲ್ಲ ಇದು ಮಾಡಕತ್ತೀವಿ. ಮತ್ತು ಪ್ರಧಾನಮಂತ್ರಿ ಯೋಜನೆ ಅದು ಆವಾಸ್ ಯೋಜನೆ ಅಂತ ಬಂದೈತೆ, ಅದು ಕೂಡ ಬಂದಿಲ್ಲ. ಅಲ್ಲೇ ಮುಚ್ಚಾಕತ್ತಾರ. ಯಾಕೆ ಮುಚ್ಚಾಕತ್ತಾರ? ನಮ್ಮೂರ ಕಡೆ ಎದಕ್ಕೆ ಗಮನ ಕೊಡಕತ್ತಿಲ್ಲ. ಮತ್ತು ನಾನು ಕಷ್ಟಪಟ್ಟು ದುಡಿದು ಈಗ 2 ಬಿಲ್ ಆಗ್ಯಾವ. 1ನೇ ಇನ್ನು 3ನೇ ಬಿಲ್ಲಿಗೆ ಕೊಡಲ್ಲಮ್ಮ, ಎದಕ್ಕೆ ಕೊಡಲ್ಲ ಅಂತ ಕೇಳಿದ್ರೆ ಬರಲ್ಲ, ಬರೀ ಪಾಲಿಸ್ಟರ್ ಲ್ಯಾಂಡ್ ಐತಿ, ಅದು ಐತಿ, ಇದೇ ಐತಿ ಅಂತೇಳಿ ಅಲ್ಲಿ ಇದಲ್ಲೇ ನಿಂದ್ರಸ್ಯಾರ್ರಿ. ಈಗ ನಾವು ಕಷ್ಟಪಟ್ಟು ಎಲ್ಲ ದುಡಿದು ಮಾಡ್ಸೀವಿ. ಅದನ್ನೇನು ಮಾಡ್ಬೇಕು? ನಮಗೆ ಹಕ್ಕಪತ್ರ ಕೊಡ್ಬೇಕು. ನನ್ನ ಮನೆಗೆ ಬಿಲ್ ಸಂಕ್ಷನ್ ಮಾಡ್ಬೇಕಂತೇಳಿ ನಾನು ಇದು ಮಾಡ್ತೀನಿ.